ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯನ್ನ ಸಕ್ಕರೆ ಜಿಲ್ಲೆ ಜೊತೆಗೆ ಪ್ರವಾಸಿಗರ ತವರೂರು, ಪ್ರವಾಸಿ ತಾಣಗಳ ರಾಜಧಾನಿ ಅಂತ ಕೂಡ ಕರೆಯಲಾಗುತ್ತೆ. ಇಂಥ ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಪ್ರವಾಸಿಗರ ಸಾವು ಉಂಟಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಪ್ರವಾಸಿ ತಾಣಗಳದ್ದ ಅಥವಾ ಪ್ರವಾಸಿಗರದ್ದ ಅನ್ನುವಂತ ಚರ್ಚೆ ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಮಾಡಿ ಅಂತ ಹೇಳ್ತಾ, ಮಂಡ್ಯ ಜಿಲ್ಲೆಯಲ್ಲಿ ಸರಿಸುಮಾರು 108 ಪ್ರವಾಸಿ ತಾಣಗಳಿದಾವೆ. ಹೀಗಾಗಿ ರಾಜ್ಯ ಸರ್ಕಾರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಿತ್ತು. ಇದರ ಜೊತೆಗೆ 108 ಪ್ರವಾಸಿ ತಾಣ ಇದ್ದಿದ್ರಿಂದ ಮಂಡ್ಯ ಜಿಲ್ಲೆ ಪ್ರವಾಸಿ ತಾಣಗಳ ರಾಜಧಾನಿ ಅನ್ನುವಂತ ಹೆಸರನ್ನ ಕೂಡ ಗಳಿಸ್ಕೊಂಡಿತ್ತು. ಆದ್ರೆ ಇತ್ತೀಚೆಗೆ ಅಂದ್ರೆ ಮೊನ್ನೆ ಅಷ್ಟೇ ನಡೆದಂತ ಮುತ್ತತ್ತಿಯ ಅವಘಡ ಏನಿದೆ, ಈ ಅವಘಡ ಇದರ ಜೊತೆಗೆ ಒಂದಷ್ಟು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಸಾವನ್ನಪ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಒಂದಷ್ಟು ಜನ ಒಂದು ರೀತಿಯ ಮಾತನಾಡಿದ್ರೆ, ಮತ್ತೊಂದಷ್ಟು ಜನ ಪ್ರವಾಸಿ ತಾಣಗಳದ್ದೇ ಮೃತ್ಯು ಕೋಪವಾಗಿದೆ ಅನ್ನುವಂತ ಮಾತುಗಳನ್ನ ಹಾಡ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಜನರು ಹೇಳುವಂತದ್ದು, ಪ್ರವಾಸಿಗರು ಎಚ್ಚರಿಕೆಯನ್ನ ವಹಿಸಲಿಲ್ಲ ಅಂತಂದ್ರೆ ಪ್ರವಾಸಿ ತಾಣಗಳದ್ದು ತಪ್ಪೇನು ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಹೌದು, ಮಂಡ್ಯದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದಾವೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ನದಿಗಳು ಹರಿಯುವಂತ ತಾಣಗಳಿರುವಂತದ್ದು. KRS ಹಿನ್ನೀರ್ ಆಗ್ಬೋದು, ಬಲಮುರಿ ಆಗ್ಬೋದು, ಗಗನಚುಕ್ಕಿ ಆಗ್ಬೋದು. ಈ ರೀತಿ ಸಾಕಷ್ಟು ನೀರು ಹರಿಯುವಂತ ಅಂದ್ರೆ ನದಿ ಹರಿಯುವಂತ ಜಾಗಗಳಿರುವಂತದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವೀಕೆಂಡ್ ಬಂತು ಅಂದ್ರೆ ಸಾಕು, ಪ್ರವಾಸಿಗರು ಮಂಡ್ಯ ಜಿಲ್ಲೆಗೆ ಲಗ್ಗೆಯನ್ನ ಇಟ್ಬಿಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪ್ರವಾಸಿಗರು ಒಂದಷ್ಟು ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಮಾಹಿತಿ ಇರುತ್ತೆ, ಯಾವ ಜಾಗದಲ್ಲಿ ಅಪಾಯ ಇರುತ್ತೆ, ಯಾವ ಜಾಗಕ್ಕೆ ಹೋಗ್ಬಾರ್ದು ಅಂತ. ಹೀಗಾಗಿ ಸ್ಥಳೀಯರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಆದ್ರೆ ಬಂದಂತ ಪ್ರವಾಸಿಗರು ಆ ಮಾಹಿತಿಗಳನ್ನ ತೆಗೆದುಕೊಳ್ಳದೆ, ನಾವು ಸಮುದ್ರದಲ್ಲಿ ಈಜಿದ್ದೇವೆ, ನಮಗೆ ತುಂಬಾ ಚೆನ್ನಾಗಿ ಈಜು ಬರುತ್ತೆ ಅಂತ ಉದ್ದಟತನವನ್ನ ತೋರಿ ಹೋದಂತ ಅನೇಕರು ನೀರು ಪಾಲಾಗಿದ್ದಾರೆ. ಇದು ಪ್ರವಾಸಿಗರ ಒಂದು ರೀತಿಯ ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು. ಪ್ರವಾಸಿಗರ ಬೇಜವಾಬ್ದಾರಿಯಿಂದ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಮೊನ್ನೆ ಮುತ್ತತ್ತಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಏನು 7 ಜನ ಬರ್ತಾರೆ, ಬಂದಂತವರು ದೇವರ ದರ್ಶನವನ್ನ ಮಾಡಿಕೊಂಡು ಆ ನದಿಯ ಪಕ್ಕದಲ್ಲಿ ಅಂದ್ರೆ ದಡದಲ್ಲಿ ಆ ಸೌಂದರ್ಯವನ್ನ ವೀಕ್ಷಣೆ ಮಾಡಿ ವಾಪಸ್ ಹೋಗಿದ್ದಿದ್ರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಅವರು ನದಿ ಬಳಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಹೋಮ್ ಗಾರ್ಡ್ಸ್ ಗಳು ಕೂಡ ಅವರಿಗೆ ತಿಳಿಯನ್ನ ಹೇಳಿದ್ದಾರೆ. ಹಾಗೆ ಸ್ಥಳೀಯ ಜನರುಗಳು ಕೂಡ ಇಲ್ಲಿ ಸುಳಿ ಇದೆ, ಹೀಗಾಗಿ ನೀರಿಗೆ ಹಿಡಿಯುವಂತ ಕೆಲಸವನ್ನ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇವರು ಹೋದಂತ ಸಂದರ್ಭದಲ್ಲಿ ನೀರ್ ಕಡಿಮೆ ಕಾಣಿಸಿದೆ, ಹೀಗಾಗಿ ನೀರ್ಗೆ ಹಿಡಿದಿದ್ದಾರೆ. ಆನಂತರ ನೀರಿನಲ್ಲಿ ಆಟ ಆಡ್ತಾ ಆ ಹಾಳ ಇರುವಂತ ಜಾಗ ಅಂದ್ರೆ ಆ ನೀರಿನ ರಭಸಕ್ಕೆ ಅಲ್ಲಿ ಬಂಡೆ ಕಲ್ಲುಗಳು ರಂಧ್ರವಾಗಿ ಮಾರ್ಪಟ್ಟಿರುವಂತದ್ದು. ಹೀಗಾಗಿ ಹಾಳ ಎಲ್ಲಿದೆ ಅನ್ನುವಂತ ಡೀಪ್ ಎಲ್ಲಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹೀಗಾಗಿ ನೀರ್ಗೆ ಹಿಡಿದಂತವ್ರು ಹೋಗ್ತಾ ಹೋಗ್ತಾ ಹಳ್ಳದ ಒಳಗೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇದು ಒಂದು ಭಾಗವಾದ್ರೆ, ಮತ್ತೊಂದು ಭಾಗ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದಾವೆ. ಈಗ ಈ ಹಿಂದೆ ನಾವು ನೋಡದೆ ಆದ್ರೆ ಬಲಮುರಿಯಲ್ಲಿ ನಿಷೇಧಾಜ್ಞೆಯನ್ನ ಪ್ರವಾಸಿಗರಿಗೆ ಹೇರಲಾಗಿತ್ತು. ಯಾಕೆ ಅಂತಂದ್ರೆ ಬಲಮುರಿಗೆ ಬಂದಂತ ಸಾಕಷ್ಟು ಜನರು ನೀರು ಪಾಲಾಗ್ತಾ ಇದ್ದಾರೆ. ಇಂದಿನ 10 ವರ್ಷ ಡೇಟಾವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ KRS ಪೊಲೀಸರು ಒಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿಯನ್ನ ಆಧರಿಸಿ ಬಲಮುರಿಗೆ ಪ್ರವಾಸಿಗರನ್ನ ನಿರ್ಬಂಧ ಹೇರಲಾಗಿತ್ತು. ಅಂದ್ರೆ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ, ಗಾರ್ಡ್ ಗಳನ್ನ ಹಾಕಿರ್ತಾರೆ. ಈ ಗಾರ್ಡ್ ಮತ್ತೆ ಸೂಚನಾ ಫಲಕ ಏನೇ ಇದ್ರೂ ಕೂಡ ಬಂದಂತ ಪ್ರವಾಸಿಗರು ಎಚ್ಚರಿಕೆಯನ್ನ ವಹಿಸೋದಿಲ್ಲ. ಹೀಗಾಗಿ ಅವಘಡಗಳು ಮೇಲಿಂದ ಮೇಲೆ ಸಂಭವಿಸ್ತಾ ಇರುವಂತದ್ದು. ಆದ್ರೆ ಮತ್ತೊಂದು ಚರ್ಚೆ ಏರ್ಪಟ್ಟಿರುವಂತದ್ದು ಅಂದ್ರೆ ಕೆಲವು ವಾಹಿನಿಗಳಲ್ಲಿ ನೋಡ್ಬೋದು, ಮೃತ್ಯು ಕೋಪವಾಗಿದೆ, ಪ್ರವಾಸಿ ತಾಣಗಳು ಮೃತ್ಯು ಕೋಪವಾಗಿವೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಪ್ರವಾಸಿ ತಾಣಗಳು ಹೇಗಿದ್ದಾವೆ ಹಾಗೆ ಇದ್ದಾವೆ, ಜೊತೆಗೆ ಒಂದಷ್ಟು ಅದ್ರ ಬಗ್ಗೆ ಕೂಡ ಅಂದ್ರೆ ಗಮನ ಹರಿಸಿ ಸೂಚನಾ ಫಲಕಗಳನ್ನ ಹಾಕುವಂತ ಕೆಲಸಗಳನ್ನ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಆ ಸೂಚನಾ ಫಲಕಗಳಿದ್ರೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಬಂದಂತ ಪ್ರವಾಸಿಗರು ಉದ್ದಟತನವನ್ನ ತೋರಿ ನೀರ್ಗೆ ಇಳಿತಾರೆ. ಇಳಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡಗಳು
ಸಂಭವಿಸ್ತಾ ಇರುವಂತದ್ದು. ಏನಾಗಿದೆ ಅಂದರೆ ನಮ್ಮ ಇದು ಜಿಲ್ಲಾಡಳಿತದಿಂದ ಆಗಲಿ ಮತ್ತು ಇದು ಪ್ರವಾಸೋದ್ಯಮ ಇಲಾಖೆಯಿಂದ ಪೊಲೀಸ್ನವರೇ ಆಗಲಿ ಪ್ರತಿಯೊಂದು ಬೋರ್ಡ್ ಹಾಕಿದ್ದಾರೆ, ಜನಗಳಿಗೆ ಒಳ್ಳೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಗ್ರಾಮಸ್ಥರು ಸ್ವತಃ ಪ್ರೇರಣೆಯಿಂದ ನಾವು ಬೋರ್ಡ್ ಹಾಕ್ಸಿದ್ದೀವಿ. ಗ್ರಾಮಸ್ಥರ ಸೇರಿಸಿ ಈ ಥರ ಹೋಗಬಾರ್ದು, ಈ ಥರ ಇದು ಡೇಂಜರ್ ಪ್ಲೇಸು ಹೋಗಬೇಡಿ ಅಂತಲೂ ನಾವು ಗ್ರಾಮಸ್ಥರು ಎಲ್ಲ ಸೇರಿ ದುಡ್ಡು ಕಲೆಕ್ಟ್ ಮಾಡಿ ಬೋರ್ಡ್ ನಾವು ಗ್ರಾಮಸ್ಥರು ಸಹಿತ ಹಾಕ್ಸಿದ್ದಾರೆ. ಅಂದರೆ ಇಲ್ಲಿ ಬರುವಂಥ ಜನ ತುಂಬ ಕೇರ್ಲೆಸ್ ಮಾಡ್ತಾರೆ. ಯಾಕೆ ಅಂತಂದರೆ ಏನೋ ಮೋಜು ಮಸ್ತಿಗೋಸ್ಕರ ಬರೋದು ಒಂಥರ. ಅಂದರೆ ಬರುವಂಥ ಬಂದವರಲ್ಲಿ ಯಾರು ಹಿರಿಯ ವ್ಯಕ್ತಿ ಇರ್ತಾರೆ ಅವ್ರಿಗೆ ಡೈರೆಕ್ಷನ್ ಕೊಡ್ತಾ ಇರಬೇಕು. ನೋಡಪ್ಪ ಅಲ್ಲಿ ಹೋಗಬಾರ್ದು ಅಂತ ಹಿರಿಯ ವ್ಯಕ್ತಿಗಳು ಹೇಳಿ ಅವ್ರಿಗೆ ಇದು ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಈ ಧರ್ಮಸ್ಥಳದಲ್ಲಿ ಪೊಲೀಸ್ ಚೌಕಿ ಇದೆ ಸರ್. ಆ ಥರ ಚೌಕಿ ಮಾಡಿ ಇಲ್ಲಿ ಒಂದು 4 ಜನ ಹೋಮ್ ಗಾರ್ಡ್ಸ್ ಇದು ಮಾಡಿ ಅಲ್ಲಿ ಒಳಗೆ ಹೋಗ್ತಾ ಇರುವಂಥವ್ರನ್ನ ವಿಸಲ್ ಹಾಕ್ಕೊಂಡು ಅಲ್ಲಿಗೆ ಹೋಗ್ಬೇಡಿ ಬನ್ನಿ ಅಂತ 4 ಜನ ಹಾಕಿ ಆ ಥರ ಚೌಕ್ಸ್ ಮಾಡಿ ಇದು ಮಾಡಿದ್ರೆ ಇಲ್ಲಿ ಸಾವು ನೋವು ತುಂಬ ಕಡಿಮೆ ಆಗುತ್ತೆ ಸರ್. ಪ್ರವಾಸಿಗರು ಏನು ಮಂಡ್ಯ ಜಿಲ್ಲೆಗೆ ಬರ್ತಾರೆ, ಬಂದಂತವರು ನೀರಿನ ಒಂದು ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.